ನಮಸ್ತೆ ಎವ್ರಿವನ್, ವೆಲ್ಕಮ್. ಕೋಆರ್ಡಿನೇಷನ್ ಕಂಪೌಂಡ್ಸ್ ಪಾರ್ಟ್ 3 ವಿಡಿಯೋದೊಳಗ ಇಂಪಾರ್ಟೆಂಟ್ ಟರ್ಮ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಪಾರ್ಟ್ 4 ವಿಡಿಯೋದೊಳಗ ನಾಮಿನಿಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಮತ್ತು ಐಸೋಮೆರಿಸಮ್ ಬಗ್ಗೆ ತಿಳ್ಕೊಳ್ಳೋಣ. ನಾಮಿನಿಕ್ಲೇಚರ್ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ನಾಮಿನಿಕ್ಲೇಚರ್ ಅಂದ್ರ ಕಂಪೌಂಡ್ಸ್ಗೆ ಸೈಂಟಿಫಿಕ್ ನೇಮ್ ಕೊಡೋ ಅಂತ ವಿಧಾನ. ಒಂದು ಕೋಆರ್ಡಿನೇಷನ್ ಕಂಪೌಂಡ್ ಅನ್ನ ಎಲ್ಲರೂ ಒಂದೇ ರೀತಿಯಾಗಿ ಐಡೆಂಟಿಫೈ ಮಾಡಕ IUPAC ರೂಲ್ಸ್ ನ ಫಾಲೋ ಮಾಡ್ತಾರ. ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಒಳಗ ನಾಮಿನಿಕ್ಲೇಚರ್ ಒಂದು ಇಂಪಾರ್ಟೆಂಟ್ ಟಾಪಿಕ್. ಯಾಕಂತಂದ್ರೆ ಎಕ್ಸಾಮ್ ಒಳಗೆ ಏನಾಗ್ತೈತಿ, ಇದ್ರ ಮೇಲೆ ಕ್ವಶನ್ಸ್ ಬರ್ತಾವು. ಫಾರ್ಮುಲಾ ಕೊಟ್ಟು ನೇಮ್ ಕೇಳ್ಬೋದು ಅಥವಾ ನೇಮ್ ಕೊಟ್ಟು ಫಾರ್ಮುಲಾ ಕೇಳ್ಬೋದು. ಸೊ ನೇಮಿಂಗ್ ರೂಲ್ಸ್ ಗೊತ್ತಿರ್ಬೇಕು ನಮ್ಗೆ. ರೂಲ್ಸ್ ಫಾರ್ ರೈಟಿಂಗ್ ಫಾರ್ಮುಲಾ ಆಫ್ ಮೊನೋನ್ಯೂಕ್ಲಿಯರ್ ಕೋಆರ್ಡಿನೇಷನ್ ಎಂಟಿಟೀಸ್. ಇವಾಗ ಫಾರ್ಮುಲಾ ಬರೆಯೋದು ರೂಲ್ಸ್ ನ ನೋಡೋಣ. ಫಸ್ಟ್ ರೂಲ್, ಸೆಂಟ್ರಲ್ ಮೆಟಲ್ ಅಟಮ್ ಅನ್ನ ಮೊದಲು ಬರಿಬೇಕು. ಸೆಕೆಂಡ್ ರೂಲ್, ಲಿಗ್ಯಾಂಡ್ಸ್ ನ ಆಲ್ಫಾಬೆಟಿಕಲ್ ಆರ್ಡರ್ ಒಳಗ ಬರಿಬೇಕು. ಚಾರ್ಜ್ ನೋಡಿ ಆರ್ಡರ್ ನ ಡಿಸೈಡ್ ಮಾಡಬಾರ್ದು. ಓಕೆ. ರೂಲ್ ನಂಬರ್ 3, ಪಾಲಿಡೆಂಟೆಂಟ್ ಲಿಗ್ಯಾಂಡ್ಸ್ ಕೂಡ ಆಲ್ಫಾಬೆಟಿಕ್ ಆರ್ಡರ್ ಒಳಗ ಬರಿಬೇಕು. ಈಗ EN ಅಂದ್ರೆ ಈಥೇನ್ 1,2 ಡೈ ಅಮೈನ್ ಇತ್ತು ಅನ್ಕೊಳ್ಳಿ, OX ಅಂದ್ರೆ ಆಕ್ಸಲೇಟ ಇತ್ತು ಅನ್ಕೊಳ್ಳಿ. ಅವೆರಡರೊಳಗೆ ಯಾವ್ದು ಫಸ್ಟ್ ಬರಿಬೇಕು? EN ಫಸ್ಟ್ ಬರಿಬೇಕು ಆಲ್ಫಾಬೆಟಿಕಲ್ ಪ್ರಕಾರ. ನೆಕ್ಸ್ಟ್ OX ಬರಿಬೇಕು. ಓಕೆ. ನೆಕ್ಸ್ಟ್ ರೂಲ್ ನಂಬರ್ 4, ಎಂಟೈರ್ ಕೋಆರ್ಡಿನೇಷನ್ ಎಂಟಿಟಿ ಸ್ಕ್ವೇರ್ ಬ್ರಾಕೆಟ್ ಒಳಗ ಇರಬೇಕು. ರೂಲ್ ನಂಬರ್ 5, ಮೆಟಲ್ ಮತ್ತು ಲಿಗ್ಯಾಂಡ್ಸ್ ನಡ್ಬರ್ಕ ಸ್ಪೇಸ್ ಇರಬಾರ್ದು, ಸ್ಪೇಸ್ ಕೊಟ್ಟು ಬರಿಬಾರ್ದು. ರೂಲ್ ನಂಬರ್ 6, ಚಾರ್ಜ್ ಅನ್ನ ಸೂಪರ್ ಸ್ಕ್ರಿಪ್ಟ್ ಆಗಿ ಬರಿಬೇಕು. ರೂಲ್ ನಂಬರ್ 7, ಕೌಂಟರ್ ಅಯಾನ್ಸ್ ಚಾರ್ಜ್ ನ ಬ್ಯಾಲೆನ್ಸ್ ಮಾಡಬೇಕು. ಇಷ್ಟೆಲ್ಲ ಅದಾವ ನೋಡ್ರಿ ರೂಲ್ಸ್. ಈ ರೂಲ್ಸ್ ನ ಫಾಲೋ ಮಾಡಿ ನಾವು ಕೋಆರ್ಡಿನೇಷನ್ ಎಂಟಿಟಿ ಫಾರ್ಮುಲಾ ಬರಿಬೇಕು. ನಾವು ರೂಲ್ಸ್ ಫಾರ್ ನೇಮಿಂಗ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ನಾಮಿನಿಕ್ಲೇಚರ್ ಒಳಗೆ ಈ ರೂಲ್ಸ್ ತುಂಬಾ ಇಂಪಾರ್ಟೆಂಟ್. ರೂಲ್ ನಂಬರ್ 1, ಮೊದಲು ಕ್ಯಾಟಯಾನ್ ನೇಮ್ ಬರಿಬೇಕು, ನಂತರ ಆನಯಾನ್ ನೇಮ್ ಬರಿಬೇಕು. ರೂಲ್ ನಂಬರ್ 2, ಲಿಗ್ಯಾಂಡ್ಸ್ ನೇಮ್ ಮೊದಲು ಬರಿಬೇಕು, ಮೆಟಲ್ ನೇಮ್ ನಂತರ ಬರಿಬೇಕು. ರೂಲ್ ನಂಬರ್ 3, ಆನಯಾನಿಕ್ ಲಿಗ್ಯಾಂಡ್ಸ್ O ಸಫಿಕ್ಸ್ ನೊಂದಿಗೆ ಎಂಡ್ ಆಗುತ್ತೆ. ಅಂದ್ರ ಇವೆಲ್ಲ ಆನಯಾನಿಕ್ ಲಿಗ್ಯಾಂಡ್ಸ್ ರೀ. Cl, CN, OH. Cl ಇತ್ತಂದ್ರ ಕ್ಲೋರಿಡೋ, CN ಇತ್ತಂದ್ರ ಸೈನಿಡೋ, OH ಇತ್ತಂದ್ರ ಹೈಡ್ರಾಕ್ಸಿಡೋ. ಈ ತರ O ಸಫಿಕ್ಸ್ ನೊಂದಿಗೆ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ ರೂಲ್ ನಂಬರ್ 4, ಲಿಗ್ಯಾಂಡ್ಸ್ ಸಂಖ್ಯೆ ಹೇಳ್ಬೇಕಂದ್ರ ಅಂದ್ರೆ ಲಿಗ್ಯಾಂಡ್ಸ್ ಎಷ್ಟು ಅದಾವು ಅದ್ರ ಸಂಖ್ಯೆ ಹೇಳ್ಬೇಕಂದ್ರ ಪ್ರಿಫಿಕ್ಸ್ ನ ಯೂಸ್ ಮಾಡ್ಬೇಕು. ಎಕ್ಸಾಂಪಲ್, ಒಂದ ಲಿಗ್ಯಾಂಡ್ ಇತ್ತಂದ್ರ ಮೋನೋ, 2 ಇತ್ತಂದ್ರ ಡೈ, 3 ಇತ್ತಂದ್ರ ಟ್ರೈ, 4 ಇತ್ತಂದ್ರ ಟೆಟ್ರಾ, 5 ಇತ್ತಂದ್ರ ಪೆಂಟಾ, 6 ಇತ್ತಂದ್ರ ಹೆಕ್ಸಾ. ಈ ರೀತಿ. ರೂಲ್ ನಂಬರ್ 5, ಆಕ್ಸಿಡೇಷನ್ ಸ್ಟೇಟ್ಸ್ ರೋಮನ್ ನ್ಯೂಮರಲ್ಸ್ ಒಳಗ ಬರಿಬೇಕು. ರೂಲ್ ನಂಬರ್ 6, ಕಾಂಪ್ಲೆಕ್ಸ್ ಏನಾದ್ರೂ ಆನಯಾನ್ ಆಗಿತ್ತಪ್ಪ ಅಂದ್ರ ಮೆಟಲ್ ನೇಮ್ AT ಇಂದ ಎಂಡ್ ಆಗುತ್ತೆ. Fe6 4- ಇದು ಒಂದು ಕಾಂಪ್ಲೆಕ್ಸ್. ಇದನ್ನ ಎಕ್ಸಾಂಪಲ್ ಅಂತ ತಗೊಳ್ಳಿ, ಕನ್ಸಿಡರ್ ಮಾಡಿ. ಇಲ್ಲಿ 4- ಐತಿ ಅಂದ್ರ ಕಾಂಪ್ಲೆಕ್ಸ್ ಆನಯಾನ್ ಆಗೈತಿ. ಹಂಗಾರ ಮೆಟಲ್ ನೇಮ್ ಲಾಸ್ಟಿಗೆ AT ಇಂದ ಕೊನೆಗೊಳ್ಳುತ್ತೆ. ಹಂಗಾರ ನಾವೇನ್ ಬರಿಬೇಕು ಇದಕ್ಕ? ಹೆಕ್ಸಾಸೈನಿಡೋ ಫೆರ್ರೇಟ್ 2 ಅಂತ ಬರೆಯೋದು ಈ ರೀತಿ. ನೆಕ್ಸ್ಟ್ ರೂಲ್ ನಂಬರ್ 7, ನ್ಯೂಟ್ರಲ್ ಕಾಂಪ್ಲೆಕ್ಸ್ ಕ್ಯಾಟಯನ್ ತರಾನ ನೇಮಿಂಗ್ ಮಾಡ್ಬೇಕು. ಅಂದ್ರ ನ್ಯೂಟ್ರಲ್ ಕಾಂಪ್ಲೆಕ್ಸ್ ಇತ್ತಪ್ಪ ಅಂದ್ರೆ ಯಾವುದೇ ರೀತಿ ಚಾರ್ಜ್ ಇಲ್ಲ, ಕ್ಯಾಟಯಾನ್ ಕಾಂಪ್ಲೆಕ್ಸ್ ಇಲ್ಲ, ಆನಯಾನ್ ಕಾಂಪ್ಲೆಕ್ಸ್ ಇಲ್ಲ, ಅದು ನ್ಯೂಟ್ರಲ್ ಕಾಂಪ್ಲೆಕ್ಸ್ ಐತಿ ಅಂದ್ರೆ ಅದನ್ನ ನಾವು ಕ್ಯಾಟಯಾನ್ ಕಾಂಪ್ಲೆಕ್ಸ್ ತರಾನ ನೇಮಿಂಗ್ ಮಾಡಬೇಕು. Now let's understand some important nomenclature examples. Exam point of view ಇವು ಬಹಳ ಇಂಪಾರ್ಟೆಂಟ್ ರೀ. ಫಸ್ಟ್ನೇ ಎಕ್ಸಾಂಪಲ್ ನೋಡ್ರಿ. ಈ ಕಾಂಪ್ಲೆಕ್ಸ್ ಒಳಗ ಕಾಂಪ್ಲೆಕ್ಸ್ ಅಯನ್ ಪಾಸಿಟಿವ್ ಆಗೈತಿ, ಆದ್ದರಿಂದ ಮೆಟಲ್ ನೇಮ್ ಕ್ರೋಮಿಯಂ ಅಂತನ ಉಳಿತೈತಿ, ಕ್ರೋಮೇಟ್ ಆಗಲ್ಲ. NH3 ಲಿಗ್ಯಾಂಡ್ ಅನ್ನ ಅಮೈನ್ ಅಂತ ಕರಿತೀವಿ, H2O ಲಿಗ್ಯಾಂಡ್ ಅನ್ನ ಅಕ್ವಾ ಅಂತ ಕರಿತೀವಿ. ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಅಮೈನ್ ಮೊದಲು ಬರ್ತೈತಿ, ನಂತರ ಅಕ್ವಾ ಬರ್ತೈತಿ. 3NH3 ಇರೋದ್ರಿಂದ ಟ್ರೈ ಅಮೈನ್, 3H2O ಇರೋದ್ರಿಂದ ಟ್ರೈ ಅಕ್ವಾ. ಕ್ರೋಮಿಯಂ ಆಕ್ಸಿಡೇಷನ್ ಸ್ಟೇಟ್ +3, ಸೊ ಕ್ರೋಮಿಯಂ ರೋಮನ್ ನ್ಯೂಮರಲ್ಸ್ ಒಳಗ 3 ಅಂತ ಬರಿತೀವಿ. ಔಟ್ಸೈಡ್ Cl- ಕೌಂಟರ್ ಅಯಾನ್ ಆಗಿರೋದ್ರಿಂದ ಕೊನೆಗೆ ಕ್ಲೋರೈಡ್ ಅಂತ ಬರಿತೀವಿ. ಸೊ ಫೈನಲ್ ನೇಮ್ ಅಂದ್ರ ಐಪ್ಯಾಕ್ ನೇಮ್ ಆಫ್ ಫಸ್ಟ್ ಎಕ್ಸಾಂಪಲ್ ಇರ ಐಪ್ಯಾಕ್ ನೇಮ್ ಏನಂದ್ರ ಟ್ರೈ ಅಮೈನ್, ಟ್ರೈ ಅಕ್ವಾ, ಕ್ರೋಮಿಯಂ 3 ಕ್ಲೋರೈಡ್. ಓಕೆ. ಇನ್ನ ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ. ಈ ಸೆಕೆಂಡ್ ಎಕ್ಸಾಂಪಲ್ ಒಳಗ ಈ ಕಾಂಪೌಂಡ್ ಒಳಗ 2 ಕಾಂಪ್ಲೆಕ್ಸ್ ಅದಾವ್ರಿ. ಮೊದಲೇದು ಕಾಂಪ್ಲೆಕ್ಸ್ ಕ್ಯಾಟಯಾನ್ NH3 ಅಮೈನ್ 2 ಅದಾವ್ರಿ, ಡೈ ಅಮೈನ್. ಸಿಲ್ವರ್ ಆಕ್ಸಿಡೇಷನ್ ಸ್ಟೇಟ್ +1, ಸೊ ಡೈ ಅಮೈನ್ ಸಿಲ್ವರ್ 1. ಇನ್ನು ಎರಡನೇ ಕಾಂಪ್ಲೆಕ್ಸ್ ಆನಯಾನ್ ಆಗೈತ್ರಿ, Cn- ಲಿಗ್ಯಾಂಡ್ ಐತಿ, ಸೈನಿಡೋ. 2 ಅದಾವು, ಡೈ ಸೈನಿಡೋ. ಕಾಂಪ್ಲೆಕ್ಸ್ ನೆಗೆಟಿವ್ ಆಗಿರೋದ್ರಿಂದ ಮೆಟಲ್ ನೇಮ್ ಸಿಲ್ವರ್ ಅಲ್ಲ, ಅರ್ಜೆಂಟೇಟ್ ಆಗ್ತೈತಿ.
silver oxidation state plus 180. So dicyanide argentate 1 ಅಂದ್ರೆ final name ಏನತ್ರಿ diamine silver 1 dicyanide argentate 1. ಇಲ್ಲಿ ಒಂದು ನೀವು ಕೇಳ್ಬೋದು ಸಿಲ್ವರ್ ಅಂತ ಬರ್ದಿರಿ ಫಸ್ಟ್ನೇ ಕಾಂಪ್ಲೆಕ್ಸ್ ಎರಡನೇ ಕಾಂಪ್ಲೆಕ್ಸಿಗೆ ಅರ್ಜೆಂಟೇಟ್ ಬರ್ದಿರಿ ಯಾಕೆ ಸಿಲ್ವರ್ ಏಟ್ ಯಾಕಲ್ಲ ಯಾಕಂದ್ರೆ ಕೆಲವೊಂದು ಎಲಿಮೆಂಟ್ ಲ್ಯಾಟಿನ್ ನೇಮ್ ನಿಂದ ಬಂದವ್ರಿ ಇದ್ರದ್ದು ಹೆಸರು ಸಿಲ್ವರ್ದ ಹೆಸರು ಏನ್ರಿ ಲ್ಯಾಟಿನ್ ನೇಮ್ ಒಳಗ ಅರ್ಜೆಂಟಮ್ ಸೊ ಅದು ಅರ್ಜೆಂಟೇಟ್ ಆಯ್ತು ರಿಮೆಂಬರ್ ನೆಗೆಟಿವ್ ಕಾಂಪ್ಲೆಕ್ಸ್ ಇತ್ತಂದ್ರ ಮೆಟಲ್ ನೇಮ್ ATE ಫಾರ್ಮ್ಗೆ ಚೇಂಜ್ ಆಗುತ್ತೆ ಸಿಲ್ವರ್ ಇದ್ದಿದ್ದು ಅರ್ಜೆಂಟೇಟ್ ಆಗುತ್ತೆ ಐರನ್ ಇದ್ರೆ ಫೆರೇಟ್ ಆಗುತ್ತೆ ಓಕೆ ಇನ್ನ ಥರ್ಡ್ ಎಕ್ಸಾಂಪಲ್ ನೋಡ್ರಿ ಅದ್ರದ್ದು ಐಪ್ಯಾಕ್ ನೇಮ್ ಏನಾಗುತ್ತೆ ಹೆಕ್ಸಾ ಅಮೈನ್ ಕೋಬಾಲ್ಟ್ 3 ಕ್ಲೋರೈಡ್ ಆಗುತ್ತೆ ಇನ್ನ ಫೋರ್ತ್ ಎಕ್ಸಾಂಪಲ್ ಇದು ನ್ಯೂಟ್ರಲ್ ಇದ್ರದ್ದು ಕಾಂಪ್ಲೆಕ್ಸ್ ಅಯನ ಕ್ಯಾಟಯನ ಅಲ್ಲ ಆನಯನ ಅಲ್ಲ ಇದು ನ್ಯೂಟ್ರಲ್ ಐತ್ರಿ ಹಿಂಗಾಗಿ ಇದನ್ನ ನಾವು ಕ್ಯಾಟಯನ್ ಟೈಪ್ ನೇಮಿಂಗ್ ಮಾಡಬೇಕು ಸೊ ಟೆಟ್ರಾ ಕಾರ್ಬೋನಿಲ್ ನಿಕೆಲ್ 0 ಅಂತ ನೇಮಿಂಗ್ ಆಗುತ್ತೆ ನೆಕ್ಸ್ಟ್ ಐಸೋಮೆರಿಸಮ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇದ್ರ ಬಗ್ಗೆ ನೋಡೋಣ ಮೊದಲು ಐಸೋಮೆರಿಸಮ್ ಅಂದ್ರೆ ಏನು ಅಂತ ನೋಡೋಣ ಡೆಫಿನೇಷನ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಇದ್ರೂ ಅಟಮ್ಸ್ ಅರೇಂಜ್ಮೆಂಟ್ ಬೇರೆ ಇತ್ತಂದ್ರ ಅಂತ ಕಾಂಪೌಂಡ್ಸ್ ಅನ್ನ ನಾವು ಐಸೋಮರ್ಸ್ ಅಂತ ಕರಿತೀವಿ ಅಂದ್ರ ಫಾರ್ಮುಲಾ ಸೇಮ್ ಆದ್ರ ಅರೇಂಜ್ಮೆಂಟ್ ಡಿಫರೆಂಟ್ ಈಸಿ ಎಕ್ಸಾಂಪಲ್ ಹೇಳೋದಾದ್ರೆ ಒಂದೇ ಲೆಗೋ ಬ್ಲಾಕ್ಸ್ ಇರ್ತವೆ ಆದ್ರ ಬ್ಲಾಕ್ಸ್ ಅನ್ನ ಬೇರೆ ರೀತಿಯಲ್ಲಿ ಅರೇಂಜ್ ಮಾಡಿದ್ರೆ ಡಿಫರೆಂಟ್ ಶೇಪ್ ಬರ್ತೈತಿ ಅದೇ ರೀತಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನಲ್ಲೂ ಫಾರ್ಮುಲಾ ಸೇಮ್ ಇರ್ತೈತಿ ಆದ್ರ ಅರೇಂಜ್ಮೆಂಟ್ ಚೇಂಜ್ ಆಗ್ತೈತಿ ಈ ಫೆನಾಮಿನನ್ ಅನ್ನ ನಾವು ಐಸೋಮೆರಿಸಮ್ ಅಂತ ಕರಿತೀವಿ ಅರೇಂಜ್ಮೆಂಟ್ ಚೇಂಜ್ ಆಗಿದ್ರಿಂದ ಫಿಸಿಕಲ್ ಪ್ರಾಪರ್ಟೀಸ್ ಕೂಡ ಚೇಂಜ್ ಆಗಬಹುದು ಉದಾಹರಣೆ ಕಲರ್ ಮೆಲ್ಟಿಂಗ್ ಪಾಯಿಂಟ್ ಎಕ್ಸೆಟ್ರಾ ಹಾಗೆ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ ಚೇಂಜ್ ಆಗಬಹುದು ಅಂದ್ರೆ ರಿಯಾಕ್ಷನ್ಸ್ ಕೂಡ ಡಿಫರೆಂಟ್ ಆಗಬಹುದು ರಿಮೆಂಬರ್ ಸೇಮ್ molecular formula plus different arrangement of atoms which is equal to isomerism. ಇವಾಗ types of isomerism ಅದರೊಳಗ mainly two types ರೀ first one is stereoisomerism second one is structural isomerism ಅದರೊಳಗ first one stereoisomerism ಅಂದ್ರೆ ಏನಂತ ನೋಡೋಣ ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರ್ತೈತಿ ಅಟಮ್ಸ್ ಕನೆಕ್ಟಿವಿಟಿ ಕೂಡ ಸೇಮ್ ಇರ್ತೈತಿ ಆದ್ರೆ ಡಿಫರೆನ್ಸ್ ಎಲ್ಲೈತಿ ಅಂದ್ರೆ 3D ಸ್ಪೆಷಲ್ ಅರೇಂಜ್ಮೆಂಟ್ ಒಳಗ ಅಂದ್ರ ಅಟಮ್ಸ್ ಕನೆಕ್ಟ್ ಆಗಿರೋದು ಸೇಮ್ ಆದ್ರೆ ಸ್ಪೇಸ್ ನೊಳಗ ಇರೋಂತ ಪೊಸಿಷನ್ ಮಾತ್ರ ಚೇಂಜ್ ಆಗಿರುತ್ತೆ ಸ್ಟೀರಿಯೋ ಐಸೋಮೆರಿಸಮ್ಗೆ ಎರಡು ಟೈಪ್ ಅದಾವ್ರಿ ಫಸ್ಟ್ ಒನ್ ಜಾಮೆಟ್ರಿಕಲ್ ಐಸೋಮೆರಿಸಮ್ ಮತ್ತು ಆಪ್ಟಿಕಲ್ ಐಸೋಮೆರಿಸಮ್ ಎರಡನೇದು ಇನ್ನ ನೆಕ್ಸ್ಟ್ ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂದ್ರೆ ಏನಂತ ನೋಡೋಣ ಇಲ್ಲಿ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಆದ್ರೆ ಅಟಮ್ಸ್ ಕನೆಕ್ಟಿವಿಟಿ ಚೇಂಜ್ ಆಗುತ್ತೆ ಅಂದ್ರ ಯಾರಿಗೆ ಬಾಂಡ್ ಆಗಿದ್ದಾರೆ ಮೀನ್ಸ್ ಯಾವ್ಯಾವ ಲಿಗಂಡ್ ಎದೆದಕ್ಕೆ ಬಾಂಡ್ ಆಗೈತಿ ಅನ್ನೋದು ಚೇಂಜ್ ಆಗುತ್ತೆ ಸ್ಟ್ರಕ್ಚರಲ್ ಐಸೋಮೆರಿಸಮ್ಗೆ 4 ಟೈಪ್ಸ್ ಅದಾವ್ರಿ ಒಂದನೇದ್ದು ಲಿಂಕೇಜ್ ಐಸೋಮೆರಿಸಮ್ ಎರಡನೇದ್ದು ಕೋಆರ್ಡಿನೇಷನ್ ಐಸೋಮೆರಿಸಮ್ ಮೂರನೇದ್ದು ಅಯನೈಸೇಷನ್ ಐಸೋಮೆರಿಸಮ್ ಫೋರ್ತ್ ಒನ್ ಸಾಲ್ವೇಟ್ ಐಸೋಮೆರಿಸಮ್ ಓಕೆ ಇವುಗಳ ಬಗ್ಗೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಪಾರ್ಟ್ ಒಳಗ ತಿಳ್ಕೊಳ್ಳೋಣ ಇವತ್ತಿನ ಎಲ್ಲಾ ಕಾನ್ಸೆಪ್ಟ್ಗಳು ಅರ್ಥ ಆಗಿದವು ಅಂತ ಅನ್ಕೋತೀನಿ ರಿಮೈನಿಂಗ್ ಟಾಪಿಕ್ಸ್ ನ ನೆಕ್ಸ್ಟ್ ಪಾರ್ಟ್ ಒಳಗೆ ಡಿಸ್ಕಷನ್ ಮಾಡೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ದ ಬೆಸ್ಟ್